ಈ ಅಧ್ಯಕ್ಷತೆಯನ್ನು ಮಧುಮಾದೇಗೌಡರು ವಹಿಸಬೇಕಾಗಿತ್ತು ಕಾರ್ಯಕ್ರಮ. ನನ್ನ ಅದೃಷ್ಟವೋ ನನ್ನ ಭಾಗ್ಯವೋ ಅವರು ಯಾವುದೋ ಕಾರಣದಿಂದ ಬರಕ್ಕಾಗಿಲ್ಲ. ಬಟ್ ಅಂತ ಅಧ್ಯಕ್ಷತೆಯನ್ನ ನಾನು ನನ್ನ ಪೂಜ್ಯ ಜಯಪ್ರಕಾಶ್ ಗೌಡರ ಅಧ್ಯಕ್ಷತೆಯಲ್ಲಿ ನಾನು ಅಭಿನಂದನೆ ಮಾಡಿದ್ದು ನನ್ನ ದೇವರ ಸಂಕಲ್ಪನೋ ಏನೋ ಅಂತ ಭಾವಿಸಿ, ಹಾಗೆ ನನಗೆ ಪ್ರಶಸ್ತಿ ಪ್ರದಾನ ಮಾಡಿದಂತ ಎಚ್ ಜಯದೇವ್ ಸಾರ್ ಅವರು ನನ್ನ ಬಂಧುಗಳು. ಇದು ಕೂಡ ನಾನು ಅವರಿಂದ ಈ ಪ್ರಶಸ್ತಿನ ಸ್ವೀಕಾರ ಮಾಡ್ತೀನಿ ಅನ್ನೋದು ದೇವರ ನಿರ್ಣಯ ಅಂತ ಭಾವಿಸ್ತೀನಿ. ನನಗೆ ನನ್ನ ಜಯದೇವಣ್ಣವರ 3 ಜನ ಅಕ್ಕ ತಂಗಿಯನ್ನ ನನ್ನ 3 ಜನ ಸೋದರತ್ತೆ ಮಕ್ಕಳು ಕೊಟ್ಟಿರೋದು ಒಂದು ವಿಶೇಷ. ಅದರಲ್ಲಿ ತೀರ್ಕೊಂಡಿದ್ದಾರೆ. ಒಬ್ಬ ಮಾವ ಇಲ್ಲಿದ್ದಾನೆ, ಬೋರೇಗೌಡರು ಅಂತ, ಅವರು ಶ್ರೀಮತಿಯವರು ಇದ್ದಾರೆ. ಇನ್ನ 4 ಜನ ತೀರ್ಕೊಂಡಿದ್ದಾರೆ. ಇಬ್ಬರು ಅಕ್ಕರು ಭಾವದಿಂದ ತೀರ್ಕೊಂಡಿದ್ದಾರೆ. ಅವ್ರು 3 ಜನರು ನನ್ನ ಸೋದರತ್ತೆ. ಜಯದೇವಣ್ಣವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆ. ಅವರು ಈ ಸಂಬಂಧದ ಮುಖೇನ ನಮ್ಮ ಕುಟುಂಬ ಬಗ್ಗೆ ಬಹಳ ಒಡನಾಟ ಇಟ್ಟುಕೊಂಡು ನಮ್ಗಳಿಗೆಲ್ಲ ಆದರ್ಶರಾಗಿ ಎಲ್ಲೋ ಒಂದ್ ಕಡೆ ಇಂಥವ್ರ ಪ್ರಶಸ್ತಿ ಸ್ವೀಕಾರ ಮಾಡಲಿಕ್ಕೆ ಪ್ರೇರಕರು ಕೂಡ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನ ನನ್ನ ಸಹೋದರಿ ಶ್ರೀಮತಿ ಭವಾನಿ ಲೋಕೇಶ್ ಅವರು ಬಹಳ ಅಚ್ಚುಕಟ್ಟಾಗಿ ಮಾತಾಡಿದ್ರು. ನನ್ನ ಬಗ್ಗೆ ಪೂರ್ತಿ ಎಲ್ಲೋ ಕಲೆಕ್ಟ್ ಮಾಡಿದ್ದಾರೆ ವಿಚಾರಗಳು. ಬಹಳ ಸಂತೋಷ ಆಯ್ತು. ಮಡ್ಡಿಕೆರೆ ಗೋಪಾಲ್ ಅವರು ಬರಕ್ಕಾಗಿದ್ದಾರೆ. ಇನ್ನೊಂದು ಇದು ಒಂದು ಬಹಳ ವಿಶೇಷ. ನಮ್ಮ ರವಿಯಣ್ಣ ಅವರು ಬಂದಿದ್ದಾರೆ. ಖ್ಯಾತ ವೈದ್ಯರು. ಕ್ಯಾರ್ಪೇಟೆಯಲ್ಲಿ ಅವರದೇ ಆದಂತ ಅವ್ರ ಮಾವನ ಹೆಸರನ್ನ, ಡಾಕ್ಟರ್ ಗಣೇಶ್ ಗೌಡ್ರ ಹೆಸರನ್ನ ಉಳಿಸಿ ಜನಸೇವೆ ಮಾಡ್ತಾ ಇರ್ತಕ್ಕಂಥ ನನ್ನ ಸಹೋದರಿ ರಾಜೇಶ್ವರಿ ಮೇಡಮ್ ಅವರು ಈ ವೇದಿಕೆ ಮೇಲೆ ಇರೋದು ಕೂಡ ನನ್ ಬಹಳ ಪುಣ್ಯದ ಸಂಗತಿ ಅಂತ ಹೇಳ್ತಾ, ಹಾಗೆ ನಾನು ಸ್ವಲ್ಪ ಬರ್ಕೊಂಡ್ ಬಂದಿದ್ದೆ. ಅರ್ಧಂಬರ್ಧ ಎಲ್ಲ ಮಾತು ಬಿಟ್ಬಿಟ್ರೆ ನನ್ನ ಸಬ್ಜೆಕ್ಟ್. ಈ ರಾಜ್ಯ ಸರ್ಕಾರ ಈ ರಾಜ್ಯದಲ್ಲಿ ಸಹಕಾರಿ ಒಂದು ಕ್ಷೇತ್ರವನ್ನು ಹುಟ್ಟಾಕದಂತ ಮಹಾಪುಣ್ಯಾತ್ಮ ಇಡೀ ದೇಶದಲ್ಲಿ ಅಂತ ಹೇಳ್ತಾರೆ. ಅದಷ್ಟು ನನಗೆ ಅನುಭವವಿಲ್ಲ. 1904ರಲ್ಲಿ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಅಂತ ಹೇಳಿ ಗದಗಿನ ಕನಿಗಹಾಳದಲ್ಲಿ ಸ್ವಾತಂತ್ರ್ಯದ ಪೂರ್ವ, ನಮ್ಗೆ ಸ್ವತಂತ್ರ ಬಂದಿದ್ದು 1945-47. 1904ರಲ್ಲಿ ಇವರು ಸಹಕಾರಿ ಚಳುವಳಿಯನ್ನು ಹುಟ್ಟಾಕಿ ಅಲ್ಲಿಂದ ಶುರುವಾಗುತ್ತೆ. ಆ ಪುಣ್ಯಾತ್ಮರನ್ನ ಈ ದಿನ ನಾವು ನೆನೆಸ್ಬೇಕು. ಎರಡನೇದು, ಇವತ್ತು ಹಾಲನ್ ಡೈರಿಗಳು ಗುಜರಾತ್ ಅಲ್ಲಿ ಅಮೂಲ್ ಅಂತ ಒಂದು ಸಂಸ್ಥೆನ ವರ್ಗೀಸ್ ಕುರಿಯನ್ ರವರು ಈ ಹಾಲನ್ ಸಂಸ್ಥೆಗಳನ್ನ ಹುಟ್ಟಾಕಿ ಇವತ್ತು ಇಡೀ ದೇಶದಲ್ಲಿ ಕ್ಷೀರ ಕ್ರಾಂತಿಯನ್ನ ಮಾಡಿ ಬಡವರಿಗೆ ಸ್ವಾಭಿಮಾನಿ ಜೀವನ ಮಾಡಲಿಕ್ಕೆ ಆ ಪುಣ್ಯಾತ್ಮ ಹಾಕಿಕೊಟ್ಟ ದಾರಿ ಇದೆಯಲ್ಲ, ಆ ಸಹಕಾರಿ ಕ್ಷೇತ್ರ ಉಳಿಲಿಕ್ಕೆ ಅವ್ರು ಮಾಡದಂತ ಒಂದು ನಿರ್ಣಯ ಏನಿದೆ ಅದು ಇವತ್ತು ಈ ದೇಶದಲ್ಲಿ ನಮ್ಮೆಲ್ಲರಿಗೂ ದಾರಿ ದೀಪವಾಗಿದೆ ಅಂತ ಹೇಳ್ತಾ, ಹಾಗೂ ಜಿಲ್ಲೆಯಲ್ಲಿ ಇದು ರಾಜ್ಯದ್ದು ದೇಶ ಮಟ್ಟದ್ದಾದ್ರೆ ನೋಡಿ, ಆ ಪುಣ್ಯಾತ್ಮ ಎದುರುಗಡೆ KV ಶಂಕರ್ ಗೌಡ್ರು, ಚೌಡಯ್ಯನವರು, ಇವ್ರನ್ನ ನಾವು ಸಾಕಾರ ಅಂತ ಬಂದ್ರೆ ಅವ್ರು ನೆನೆಲೇಬೇಕು. ನಾವು ಈ ಜಿಲ್ಲೆಗೆ ನಮ್ಮಂತ ಯುವಕರು ಏನಾದ್ರು ಬಂದು ಈ ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ಶಕ್ತಿ ಕೊಟ್ಟಿದ್ರೆ ಅರ್ಥಪೂರ್ಣವಾಗಿ ಅವ್ರು ಅವತ್ತು ತನುಮನ ಧನ ಸಹಾಯ ಮಾಡಿ ನಿಸ್ವಾರ್ಥ ಸೇವೆ ಪ್ರಾಮಾಣಿಕವಾಗಿ ಚೌಡಯ್ಯನವರು, ಸನ್ಮಾನ್ಯ KV ಶಂಕರೇಗೌಡರು, ನಮಸ್ಕಾರ ರಾಮಚಂದ್ರ, ಈ ಸಂಸ್ಥೆಗಳನ್ನ ಹುಟ್ಟಾಕಿ ಜಿಲ್ಲೆಯಲ್ಲಿ ಒಂದು ಕ್ರಾಂತಿಕಾರಿ ಸಹಕಾರಿ ಸಂಸ್ಥೆಗಳು ಉಳಿಲಿಕ್ಕೆ ಸಹಾಯ ಮಾಡುವಂತ ಪುಣ್ಯಾತ್ಮರನ್ನ
ನಾ ಈ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ ನೆನೆಯಲೇಬೇಕು. ಆ ನಂತರ ಪ್ರತಿ ತಾಲೂಕಲ್ಲೂ ಒಬ್ಬೊಬ್ಬ ಇದ್ದಾರೆ. ನಾಗಮಂಗಲ ತಾಲೂಕು ಬಂದ್ರೆ ಟಿ ಮರಿಯಪ್ಪನವರು, ನನ್ನ ಕ್ಯಾರ್ಪಡೆ ತಾಲೂಕಿಗೆ ಬಂದ್ರೆ ನನ್ನೂರ್ನವರಾದ ಎಸ್ ಎಂ ಲಿಂಗಪ್ಪನವರು, ಇನ್ನ ಪಾಂಡುಪುರ ತಾಲೂಕಿಗೆ ಬಂದ್ರೆ ಅಲ್ಲಿಗೇಗೌಡರು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿದ್ರು. ಅದಕ್ಕಿಂತ ಹೆಚ್ಚಾಗಿ ಕೆ ವಿ ನರಸಿಂಹಗೌಡರು ಇನ್ನೂ ಇದ್ದಾರೆ. ಅವರು ಮನ್ಮೂಲು ಪ್ರಾರಂಭಿಕ ಅಧ್ಯಕ್ಷರಾಗಿ ಸೇವೆ ಮಾಡಿದವರು, ಎಸ್ ಎಲ್ ಡಿ ಬಿ ಡೈರೆಕ್ಟರ್ ಆಗಿ ಸೇವೆ ಮಾಡಿದವರು. ಹೀಗೆ ಎಲ್ಲ ಹಿರಿಕರು ಅವರದೇ ಆದಂತ ಕೊಡುಗೆಯನ್ನ, ಛಾಪುವನ್ನ ಇಲ್ಲಿ ಬಿಟ್ಟು ಹೋಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ನಾವು ಏನೇನು ಅಲ್ಲ, ನನ್ನ ಭಾವನೆ ನಾವೇನು ಅಲ್ಲ ಅವ್ರ ಮುಂದೆ. ಅಂತ ಪುಣ್ಯಾತ್ಮರು ಎಸ್ ಆರ್ ಶ್ರೀರಂಗಪಟ್ಟಣಕ್ಕೆ ಹೋದ್ರೆ ಶ್ರೀನಿವಾಸ್ ಅವರು, ಇವರೆಲ್ಲ ಜಿಲ್ಲಾ ಬ್ಯಾಂಕಲ್ಲಿ ಕೆಲಸ ಮಾಡಿದ್ರು. ಹಾಗೂ ಈ ತರ ಪುಣ್ಯಾತ್ಮರು ಈ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರವನ್ನ ಪ್ರಬಲವಾಗಿ ಹುಟ್ಟಾಕದಂತ ಪುಣ್ಯಾತ್ಮರು. ಅದರ ಮುಂದಕ್ಕೆ ಬಂದಂತ ಪೀಳಿಗೆಗಳಲ್ಲಿ ನಾನು 1995ನೇ ಇಸ್ವಿನಲ್ಲಿ ನನ್ನ ಅಪ್ಪ ಅಮ್ಮನ ಆಶೀರ್ವಾದ, ನನ್ನ ಅಣ್ಣದಿರ ಆಶೀರ್ವಾದ, ನನ್ನ ಊರಿನ ನನ್ನ ಪ್ರಮುಖರು, ನನ್ನ ಬಂಧುಗಳು, ನನ್ನ ಅಣ್ಣ ತಮ್ಮದಿರು ಎಲ್ಲರ ಆಶೀರ್ವಾದ 1995ರಲ್ಲಿ ನಾನು ಪ್ಯಾಕ್ಸ್ಗೆ ಆಯ್ಕೆ ಆಗ್ತೀನಿ. ಅದರಿಂದ ಇದುವರೆಗೂ ಸತತವಾಗಿ 7 ಬಾರಿ ನಾನು ನಿರ್ದೇಶಕನಾಗಿ ಆಯ್ಕೆ ಆಗಿದ್ದೀನಿ, 3 ಬಾರಿ ಅಧ್ಯಕ್ಷನ ಕೆಲಸ ಮಾಡಿದ್ದೀನಿ. ಈ ಸಹಕಾರಿ ನಂಟು ನೀನು ಹೆಂಗಪ್ಪ ಬಂತು ಅಂತ ನೀವು ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಬಹುಶಃ ಇದೊಂದು ಬಹಳ ಸಂತೋಷದ ವಿಚಾರನೂ ಕೂಡ. ನನ್ನಪ್ಪ ಮಾಸ್ಟರ್ ಹೇಳಿ ಕೇಳಿ ಎಸ್ ಎಂ ಲಿಂಗಪ್ಪನ ಅನುಯಾಯಿಗಳು. ಅವರು ಉಪಾಧ್ಯಾಯರು ವೃತ್ತಿ ಮಾಡಿಕೊಂಡು ನನ್ನೂರು ಸರ್ವಿಸ್ ಕೋಆಪರೇಟಿವ್ ಸೊಸೈಟಿನಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿ ಇಲ್ಲ ಅವರ ಮಗ ಬಂದಿದ್ದಾರೆ, ರಾಜಪ್ಪನವ್ರ ಮಗ ಶಿವಣ್ಣ ಅಂತ ನೋಡಿದೆ. ಅವರು ಅಧ್ಯಕ್ಷರು. ಎಂ ಚವರೇಗೌಡ ಅಂತ ಒಬ್ರು ಮಾಸ್ಟ್ರು ಕಾರ್ಯದರ್ಶಿ, ಆ ಇನ್ನೊಬ್ರು ಎಸ್ ಕೆ ಚಿಕನ್ ಮಾಸ್ಟರ್ ಅಂತ ಇವರು ಜೊತೆಗೂಡಿ ಆ ಸಂಸ್ಥೆಯಲ್ಲಿ ಕೆಂಪು ಜೋಳ ತಂದು ಆ ಬರ ಬಂದಾಗ ನನ್ನ ಊರಿನ ಸೊಸೈಟಿನ ನಡೆಸ್ತಾರೆ. ಆ ನಂತರ ನನ್ನೂರು ಡೈರಿಯ ಸಂಸ್ಥಾಪಕ ನಿರ್ದೇಶಕರಾಗಿದ್ದಾರೆ ನಮ್ಮ ತಂದೆ. ಒಂದು ಅವಧಿಗೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಆ ಬಡವಳಿ ನನ್ನ ಅಣ್ಣನಿಗೆ ಬರುತ್ತೆ. ನನ್ನ ಅಣ್ಣ 3 ಬಾರಿ ಟ್ಯಾಕ್ಸಿಯಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. 1 ಬಾರಿ PLD ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾಗಿ 1 ವರ್ಷ ಅಧ್ಯಕ್ಷರಾಗೂ ಸೇವೆ ಮಾಡ್ತಾರೆ. ಆ ನಂತರ ನನ್ನ 2ನೇ ಅಣ್ಣನು ಕೂಡ 1 ಬಾರಿ ನನ್ನ NPCS ಆಯ್ಕೆ ಆಗ್ತಾರೆ. ನಾನು ಕೂಡ 95ರಿಂದ ಇಲ್ಲಿ ತನಕ ಸಹಕಾರಿ ಕ್ಷೇತ್ರದಲ್ಲಿ ಸೇವೆ ಮಾಡಲಿಕ್ಕೆ ಭಗವಂತನ ನಿಮ್ಮೆಲ್ಲರೂ ಆಶೀರ್ವಾದದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದು ನಾನು ಒಂದು ನನ್ನ ಅಂತರಾಳದ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಿ ಪ್ರಾಮಾಣಿಕತೆ, ಪರಿಶುದ್ಧತೆ, ಅವನಿಗೆ ಒಂದು ಬದ್ಧತೆ ಇರುತ್ತೋ ಅಂತ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಯಶಸ್ಸು ಎಷ್ಟು ಅಂತ ಗೊತ್ತಾಗಲ್ಲ. ಬಟ್ ಅವನ ಸೇವೆನ ನೋಡಿ ಇಂಥ ಪುಣ್ಯಾತ್ಮರು ಇವತ್ತು ನಮ್ಮಂತಲ್ಲಿ ಗುರುತಿಸಿ ಈ ಜಾಗದಲ್ಲಿ ನಿಂತು ಮಾತಾಡಲಿಕ್ಕೆ ಅನುವು ಮಾಡಿಕೊಡ್ತಾರೆ ಅಂತ ನನ್ನ ಭಾವನೆ ಇದೆ. ನಾನು ಆನಂತರ ನಾನು 2ನೇ ಬಾರಿ ಈಗ DMPCMS ನಿರ್ದೇಶನಕ್ಕೆ ಆಯ್ಕೆ ಆಗಿದ್ದೀನಿ. ಕಳೆದ ಬಾರಿ ನಾನು ಆಯ್ಕೆ ಆದಾಗ ನಾನು ಈ ಸಂದರ್ಭದಲ್ಲಿ CS ಪುಟ್ಟರಾಜು ನೆನೆಸ್ಬೇಕು. ನನ್ನನ್ನು ಫೆಡರೇಷನ್ ಡೈರೆಕ್ಟರ್ ಮಾಡಲಿಕ್ಕೆ ಬಹಳ ಹೋರಾಟ ಕೊಟ್ಟಿದ್ದಾರೆ. ಇದರಿಂದ HD ದೇವೇಗೌಡರು ಇರ್ಬೋದು, ಕುಮಾರಣ್ಣ ಇರ್ಬೋದು, HD ರೇವಣ್ಣ ಅವರ ಹೆಸರು ಹೇಳಬೇಕು. 30 ವರ್ಷದಿಂದ ಹಾಸನ್ ಡೈರಿನಲ್ಲಿ ಅಧ್ಯಕ್ಷರಾಗಿ, KMFL ಅಧ್ಯಕ್ಷರಾಗಿ ಒಂದು ದೊಡ್ಡ 150 ಕೋಟಿ 200 ಕೋಟಿ ಒಂದು ದೊಡ್ಡ ಮೆಗಾ ಡೈರಿ ಮಾಡ್ತಾ ಇದ್ದಾರೆ. ಅದೇನದಲ್ಲ ಸುಲಭ ಅಲ್ಲ, ಎಲ್ಲರ ಕೈಲೂ ಆಗಲ್ಲ. ಅದು ಅವ್ರು ನಡ್ಕೊಂಡ್ಬಂದ ದಾರಿ, ಅವ್ರು ಮಾಡೋ ಪ್ರಯತ್ನ, ಅವರಿದ್ದ ಹಿನ್ನೆಲೆ, ಅವ್ರ ತಂದೆ ಪ್ರಧಾನಿ ಆಗಿದ್ರು, ತಮ್ಮ ಮುಖ್ಯಮಂತ್ರಿ ಆಗಿದ್ರು, ಇವೆಲ್ಲವನ್ನೂ ಬಳಕೆ ಮಾಡಿಕೊಂಡು ಒಂದು ದೊಡ್ಡ ಮೆಗಾ ಡೈರಿ ಮಾಡ್ತಾ ಇದ್ದಾರೆ HD ರೇವಣ್ಣವರು. ಈ ಸೇವೆ ಮಾಡೋದನ್ನ ಸ್ಮರಿಸ್ತಾ ನನಗೆ ಈ ಹಾಬಿ ಹೆಂಗ್ ಬಂತು ಅಂತ ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ, ನನ್ನ ಹಿರಿಯೋರಿಗಿಂತ ನೀವು ಕಿರಿಯೋರು ಏನಿದ್ದೀರಿ ನೀವು ಕೂಡ ಅಳವಡಿಸ್ಕೊಂಡ್ರೆ ಹುಟ್ಟು ಅನಿರೀಕ್ಷಿತ, ಸಾವು ನಿಶ್ಚಿತ. ನಾವೆಲ್ಲ ಒಂದು ಸಾಯ್ತೀವಿ, ನಾವು ಯಾರು ಇರಲ್ಲ.
ಬಟ್ ಬಂದು ಹೋಗೋ